ಹಿಜಾಬ್ ಇದೊಂದು ಧಾರ್ಮಿಕ ಸೂಕ್ಷ್ಮ ವಿಚಾರ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇದು ಅತ್ಯಂತ ದೊಡ್ಡ ಸಂಚಲನವನ್ನು ಸೃಷ್ಟಿಸಿರುವ ವಿಷಯ. 2022ರಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಉಡುಪಿಯಿಂದ ಹಿಜಾಬ್ ವಿರುದ್ಧ ಒಂದು ಸಂಘರ್ಷ ಶುರುವಾಯಿತು. ಆ ವಿವಾದ ಭಾರತ ಮಾತ್ರವಲ್ಲ, ವಿದೇಶಗಳಲ್ಲೂ ಕೂಡ ಸದ್ದು ಮಾಡಿತ್ತು. ಕೆಲ ದಿನಗಳ ಮಟ್ಟಿಗೆ ತಣ್ಣಗಾಗಿದ್ದಂತಹ ವಿವಾದ ಈಗ ಮತ್ತೆ ಮಾರ್ಧನಿಸುವುದಕ್ಕೆ ಶುರುವಾಗಿದೆ. ವಿವಾದದ ಬೆಂಕಿಗೆ ರಾಜಕೀಯದ ಕಿಚ್ಚು ಈಗ ತುಪ್ಪವನ್ನು ಸುರಿತಾ ಇದೆ. 1ರಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಮತ್ತೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಾದ ಹಿನ್ನಡೆಯ ಕಾರಣಕ್ಕಾಗಿಯೇ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಬಿಜೆಪಿಯವರು ಮಾಡ್ತಾ ಇರುವ ಆರೋಪ. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಈ ವಿಷಯ ಇನ್ನೂ ಕೂಡ ಪೆಂಡಿಂಗ್ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಪ್ರಕಟಿಸಿದ್ದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾವೆ. ಹಾಗಾದರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆದೇಶದ ಪ್ರಕಾರವಾಗಿರುವಂಥದ್ದನ್ನು ನೋಡ್ತಾ ಹೋದಾಗ ಅನುಮತಿಸಬಹುದಾದ ಸಾಂಪ್ರದಾಯಿಕ ವಸ್ತ್ರಗಳು, ಪೇಟ, ಟರ್ಬನ್, ಜನಿವಾರ, ಪವಿತ್ರ ದಾರ, ಧರ್ಮಾಧಾರಿತ ರೂಢಿಗತ ಸಂಕೇತಗಳು, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ, ಹಿಜಾಬ್ ಇವುಗಳನ್ನೆಲ್ಲ ಸೇರಿಸಿದ್ದಾರೆ. ಪಟ್ಟಿ ದೊಡ್ಡದಾಗಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಸರ್ಕಾರ ಇವೆಲ್ಲವುಗಳನ್ನು ಹೆಸರಿಸಿದಂಗೆ ಗೋಚರಿಸ್ತಾ ಇದೆ. ಯಾಕಂದರೆ ಹಿಜಾಬ್ ಕುರಿತ ಸರ್ಕಾರದ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ಹಾಗೆಯೇ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವರಿಗೆ ಶಾಲೆ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲೆ ಹಾಕ್ತಾವೆ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದು ನಮ್ಮ ವಿದ್ಯಾರ್ಥಿಗಳು ಮುಕ್ತವಾಗಿ ಓಡಾಡಬೇಕು, ಫ್ರೀಯಾಗಿರಬೇಕು. ನಮ್ಮ ಹೆಣ್ಮಕ್ಳು ಯಾರೇ ಇರ್ಬೋದು ಅಥವಾ ಗಂಡು ಮಕ್ಳು ಯಾರೇ ಇರ್ಬೋದು, ಶಾಲೆಗಳಿಗೆ ಹೋದಾಗ ಇಂಥ ಒಂದು ಖಿನ್ನತೆಯನ್ನು ಅವ್ರಿಗೆ ಅನುಭವಿಸಬಾರ್ದು. ಯಾವುದೇ ಕಾರಣಕ್ಕಿರ್ಬೋದು, ಅದೇ ಅನುಭವಿಸಬಾರ್ದು. ಮತ್ತು ಆ ಶಾಲೆಯ ಒಂದು ಶಿಸ್ತಿನ ಇದುವರೆಗೂ ಅದು ಅಶಿಸ್ತಂತ ಯಾವತ್ತೂ ಕೂಡ ಆಗಿರಲಿಲ್ಲ. ಹಿಜಾಬ್ ಬಗ್ಗೆ ಸರ್ಕಾರದ ಸಮರ್ಥನೆ ಏನು, ಬಿಜೆಪಿ ಹೇಳ್ತಿರೋದೇನು ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಬಹಳ ಮುಖ್ಯವಾಗಿ ಹಿಜಾಬ್ನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಸರ್ಕಾರದವರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಇದನ್ನು ತಂದಿದ್ದಾರೆ ಅನ್ನುವ ಮಾತುಗಳನ್ನು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗೆಯೇ ಸರ್ಕಾರ ಕೊಡ್ತಾ ಇರುವಂತಹ ಸಮರ್ಥನೆಯನ್ನು ಬಹುಶಃ ಸರ್ಕಾರ ಈ ವಿಚಾರದಲ್ಲಿ ವಿವರಣೆಯನ್ನು ಕೊಡಬೇಕು. ಹಿಜಾಬ್ ಕಾರಣಕ್ಕೆ ಶಿಕ್ಷಣದಿಂದ ದೂರ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ 2022ರಿಂದ ಈಗ ಸಡನ್ನಾಗಿ ಹಿಜಾಬ್ ನಿರ್ಧಾರಗಳಾದರೆ ಓಕೆ, ಈ ಪಾಯಿಂಟ್ಗೆ ಅರ್ಥ ಆಯಿತು. ಆದರೆ 2022ರಿಂದ 2026ರ ನಡುವೆ ಹಿಜಾಬನ್ನು ಶಾಲಾ ಆವರಣದ ಒಳಗೆ, ಕಾಲೇಜು ಆವರಣದ ಒಳಗೆ ಮಾತ್ರ, ಏನು ಕಾಲೇಜಿಗೆ ಬರೋ ತನಕ ಅಥವಾ ಶಾಲೆಗೆ ಬರೋ ತನಕ ಬಳಸಬಾರ್ದು ಅಂತೇಳಿ ಇರಲಿಲ್ಲ. ಶಾಲೆ ಆವರಣದ ಒಳಗಡೆ, ಕಾಲೇಜು ಆವರಣದೊಳಗೆ ಹಾಕದೇ ಇರುವ ಕಾರಣಕ್ಕಾಗಿ ಎಷ್ಟು ಜನ ಶಿಕ್ಷಣದಿಂದ ದೂರ ಆಗಿದ್ದಾರೆ ಅನ್ನುವ ಅಂಕಿಅಂಶ ಏನಾದರೂ ಇದ್ದರೆ ರಾಜ್ಯ ಸರ್ಕಾರ ಪ್ರಕಟಿಸಬೇಕಾಗತ್ತೆ. ಆದರೆ ಕಾಂಗ್ರೆಸ್ನವ್ರದ್ದು ಓಲೈಕೆಯ ರಾಜಕಾರಣ ಅಂತ ಹೇಳ್ತಿರುವಂತಹ ಬಿಜೆಪಿಯವರು ಕೂಡ ಅವತ್ತು ಸರ್ಕಾರ ನಡೆಸ್ತಾ ಇದ್ದಾಗ ನಡೆಸಿರುವಂಥದ್ದು ಯಾವ ರಾಜಕಾರಣ? ಅವರು ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೆಗೆದುಕೊಂಡಂತಹ ತೀರ್ಮಾನದ ರೀತಿಯಲ್ಲಿ ಇರಲಿಲ್ಲ. ಅದು ಕೂಡ ರಾಜಕಾರಣ ಅಲ್ವಾ? ಅದು ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸಬಹುದು ಅಂತ ಹೇಳಿ ಸರ್ಕಾರದವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸಮವಸ್ತ್ರ ಅನ್ನೋದೇ ಸಮಾನತೆ, ಅದುವೇ ಸಮಾನತೆ. ಹಾಗಿರುವಾಗ ನೀವು ಅದರಲ್ಲಿ ಹಿಜಾಬ್ ಧರಿಸುವುದಕ್ಕೆ ಯಾಕೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇಲ್ಲಿ ಸರ್ಕಾರ ಹೇಳ್ತಿದೆ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ವಿರೋಧಿಸ್ತಾ ಇರುವಂಥವ್ರು ಹೇಳ್ತಾರೆ ಧಾರ್ಮಿಕ ಸಂಕೇತಗಳಿಂದ ವಿಭಜನೆ ಅಂತ ಹೇಳ್ತಾರೆ. ಧಾರ್ಮಿಕ ಸಂಕೇತಗಳಿಂದ ಕೇವಲ ಹಿಜಾಬ್ ಧರಿಸಿದಾಗ ಮಾತ್ರ ವಿಭಜನೆ ಆಗುತ್ತಾ? ಉಳಿದ ಸಂಕೇತಗಳಿಂದ ಹಾಗಾದರೆ ವಿಭಜನೆ ಆಗೋದಿಲ್ವಾ? ಈ ರೀತಿಯಾಗಿ ಪಿಕ್ ಆ್ಯಂಡ್ ಚೂಸ್ ಯಾವ ಕಾರಣಕ್ಕಾಗಿ ಅನ್ನೋಂಥದ್ದನ್ನು ಬಿಜೆಪಿಯವರು ಕೂಡ ವಿವರಿಸಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಇಲ್ಲಿಯೂ ಕೂಡ ಧರ್ಮಾಧಾರಿತ ಹೊರತು ಬೇರೆನ್ಯಾವ ಉದ್ದೇಶ ಇಲ್ಲಿ ಇದೆ ವಿರೋಧಿಸೋದಕ್ಕೆ? ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸರಿ, ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮ ಅಂತ ಹೇಳಿ ಹೇಳಿದಾಗ ಯಾವ ರೀತಿಯಲ್ಲಿ ಈಗ
ಕೇಸರಿ ಶಾಲನ್ನು ಹಾಕೊಂಡು ಬರ್ತೀವಿ ಅಂತ ಹೇಳುವಂಥದ್ದನ್ನು BJPಯವರು ಮತ್ತು ಹಿಂದೂ ಪರ ಸಂಘಟನೆಗಳು ಕೇಳ್ತಾರೆ. ಅದಕ್ಕೆ ಹಾಗಾದರೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲ, ಹೊಸದಕ್ಕಿಲ್ಲ, ಹಳೇದಕ್ಕೆ ಮಾತ್ರ ಅಂತ ಹೇಳ್ತಾರೆ. ಸರಿ, ಹಳೇದು ಆಗಿನ ಸಂಪ್ರದಾಯ, ಈಗ ಹೊಸದು ಈಗಿನ ಸಂಪ್ರದಾಯ ಅಂತ ಹೇಳ್ಕೊಂಡು ಇವರು ಶುರು ಮಾಡಿದಾಗ ಸಂಘರ್ಷ ಆಗುತ್ತೆ ಹೊರತು ಇಲ್ಲಿ ಸಾಮರಸ್ಯ ಬರೋದಕ್ಕೆ ಸಾಧ್ಯನಾ? ಮಕ್ಕಳ ಸಭ್ಯತೆ ಕಾಪಾಡೋದೇ ನಮ್ಮ ಆದ್ಯತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹಾಗಾದರೆ ಹಿಜಾಬ್ ಧರಿಸದೇ ಮಕ್ಕಳು ಕಳೆದ 2 ವರ್ಷ ಅಥವಾ 3 ವರ್ಷದಿಂದ ಶಾಲೆ ಕಾಲೇಜುಗಳಿಗೆ ಬಂದಾಗ ಅವರೇನು ಅಸಭ್ಯವಾಗಿ ಕಂಡ್ರ ಶಾಲೆಯ ಕೊಠಡಿಗಳಲ್ಲಿ ಅಥವಾ ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿಯಾಗಿ ಇದು ಅಸಭ್ಯತೆ ಅಥವಾ ಸಭ್ಯತೆ, ಮಕ್ಕಳ ಸಭ್ಯತೆ ಕಾಪಾಡೋದಕ್ಕೆ ಆದ್ಯತೆ ಅನ್ನುವಂತಹ ಪದಗಳ ಅರ್ಥ ಏನು? ಇದನ್ನು ಕೂಡ ಸರ್ಕಾರ ವಿವರಿಸಬೇಕಾಗುತ್ತೆ. ಯಾವ ಸ್ವರೂಪದ ಸಭ್ಯತೆ ಅಥವಾ ಹಿಜಾಬ್ ಧರಿಸದೇ ಇದ್ದಾಗ ಹೇಗೆ ಸಭ್ಯತೆ ಆಗಲ್ವಾ? ಅದು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಆಂದೋಲನ ಮಾಡ್ತೀವಿ ಅಂತೇಳಿ BJPಯವರು ಹೇಳ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ರಾಜಕೀಯದ ಅಂಶಗಳಿದ್ದಾವೆ. ಹೀಗಾಗಿ ಹೋರಾಟ, ಆಂದೋಲನ ಇವುಗಳನ್ನು ಮಾಡೋದಕ್ಕೆ BJPಯವರು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ನಡುವೆ ವಾಕ್ಸಮರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜುಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಏನು ಹಾಕ್ಕೋಬೇಕು, ಏನು ಹಾಕ್ಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ BJPಯವರು ತಕರಾರಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ತನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಎಷ್ಟು ಯೂನಿವರ್ಸಿಟೀಸ್ ಮೋದಿ ಅವ್ರ ಬಂದ್ಮೇಲೆ ಕಟ್ಟಿದ್ದಾರೆ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕೊಳ್ಳಿ, ಈ ಶಾಲೆ ಹಾಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲೆಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಜನಿವಾರ, ರುದ್ರಾಕ್ಷಕ್ಕೆ ಕಂಪ್ಯಾರಿಸನ್ ಮಾಡುವಂಥ ಪ್ರಯತ್ನ ಇವರಿಂದ ಆಗ್ತಾ ಇದೆ. ಜನಿವಾರ, ರುದ್ರಾಕ್ಷ ಏನೆಲ್ಲ ನಾವು ಧರಿಸ್ತೇವೆ ಅದು ಹೊರಗಡೆ ಧರಿಸುವಂಥದ್ದಲ್ಲ, ಒಳಗಡೆ ಧರಿಸುವಂಥದ್ದು. ಅದನ್ನು ಹಿಜಾಬಿಗೆ ಇಕ್ವಟ್ ಮಾಡುವಂಥ ಪ್ರಯತ್ನ ಇವರು ಮಾಡಿ ಅದನ್ನ ಮೂಲಕ ಹಿಜಾಬನ್ನು ಮನ್ನಣೆಗೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಬಿಟ್ಟು ಈ ತೀರ್ಮಾನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹುಚ್ಚಿಡಿದಿದೆ. ಈ ಸರ್ಕಾರದ ಪಾಪದ ಕೊಡವು ಕೂಡ ತುಂಬಿರುವಂಥದ್ದು. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗದೇನೆ ಸಮಾಜಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಮಕ್ಕಳಿಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಬರಲಿಲ್ಲ ಹೇಳಿ, ಆತ್ಮಸ್ಥೈರ್ಯ ಬರಲಿಲ್ಲ ಹೇಳಿ ಅವರು ಬೇಕಾದ ರೀತಿಯಲ್ಲಿ ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು? ಹಿಜಾಬ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂದರೆ ಅಲ್ಲಿ ಕೊಡಬಾರ್ದು ಅವಕಾಶನ. ಕೇಸರಿ ಶಾಲು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲ ಅನ್ನೋದಾದರೆ ಅನುಮತಿ ಕೊಡಬಾರ್ದು. ಇದರೊಳಗಡೆ ನಿಮ್ಮ ಜಾತ್ಯತೀತತೆ ಅನ್ನೋದು ಬೊಗಳೆ ಆಗಿದೆ, ಮತೀಯ ಓಲೈಕೆಯ ನೀತಿಯಾಗಿದೆ. ಬ್ಲ್ಯಾಕ್ ಮೇಲಿಗೆ ಮಣಿದಿದ್ದೀರಿ. 16ನೇ ತಾರೀಕು ಅಂದರೆ ನಾಡಿದ್ದು ಅವರೆಲ್ಲ ಒಂದು ಸಭೆ ಸೇರ್ತಾರಂತೆ. ಆ ಸಭೆ ಸೇರಿ ಎಲ್ಲಿ ನಿಮ್ಮ ವಿರುದ್ಧ ಪತ್ವ ಓಡಿಸ್ತಾರೋ ಅನ್ನೋ ಅಂತ ಭೀತಿಗೊಳಗಾಗಿದ್ದೀರಿ ನೀವು.
ಹೀಗೆ 2021 ಅಂತ್ಯದಲ್ಲಿ ಹಿಜಾಬ್ ವಿವಾದ ಆರಂಭ ಆಗಿತ್ತು. ಅಂದಿನಿಂದ ಈವರೆಗೆ ಹಲವು ಬೆಳವಣಿಗೆಗಳು ಈ ವಿಚಾರದಲ್ಲಿ ನಡೀತಾ ಬಂದಿದ್ದಾವೆ. ಹಿಜಾಬ್ನ ವಿವಾದದ ಹಾದಿಯನ್ನು ನಾವು ಗಮನಿಸಬೇಕು. 28 ಡಿಸೆಂಬರ್ 2021 ಹಿಜಾಬ್ ಪ್ರಶ್ನಿಸಿದ್ದಕ್ಕೆ 6 ಹುಡುಗಿಯರು ತರಗತಿಯನ್ನು ಬಾಯ್ಕಾಟ್ ಮಾಡ್ತಾರೆ. ಇದು ನಡೆದಿರುವಂಥದ್ದು ಉಡುಪಿಯಲ್ಲಿ. ಇದಾದ ನಂತರ 1 ಜನವರಿ 2022 CFI ಅನ್ನುವಂತಹ ಸಂಘಟನೆಯ ಮೂಲಕ, ವಿದ್ಯಾರ್ಥಿ ಸಂಘಟನೆಯ ಮೂಲಕವಾಗಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ತಾರೆ. ಇದು ಹೆಣ್ಣುಮಕ್ಕಳ ಕಾಲೇಜು ಉಡುಪಿಯಲ್ಲಿ ಆಯಿತು. 5 ಫೆಬ್ರವರಿ 2022 ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ನಿರ್ಬಂಧಿಸಿ ಸರ್ಕಾರ ಆದೇಶವೊಂದನ್ನು ಹೊರಡಿಸುತ್ತೆ. ಅದೇ ಸಂದರ್ಭದಲ್ಲಿ 8 ಫೆಬ್ರವರಿ 2022 ಈ ಸಂಘರ್ಷ ತೀವ್ರಗೊಳ್ಳುತ್ತೆ. ಕೋವಿಡ್ ಆಗಸ್ಟಿನೇ ಮುಗಿದು ಮಕ್ಕಳು ಆಗಸ್ಟಿನ ಶಾಲೆಗೆ ಬರ್ತಾ ಇರುವ ಸಂದರ್ಭದಲ್ಲಿನೇ ಶಾಲಾ ಕಾಲೇಜುಗಳಿಗೆ 3 ದಿವಸಗಳ ರಜೆಯನ್ನು ಕೊಡಲಾಗುತ್ತೆ. 9 ಫೆಬ್ರವರಿ 2022 ಹಿಜಾಬನ್ನು ಪ್ರಶ್ನಿಸಿ ವಿದ್ಯಾರ್ಥಿನಿಯರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. 9 ಫೆಬ್ರವರಿ 2022 ಶಿವಮೊಗ್ಗ ಮತ್ತು ಬಾಗಲಕೋಟೆಯಲ್ಲಿ ಇದೇ ಗಲಾಟೆಗಳ ಸಂದರ್ಭದಲ್ಲಿ 5ರನ್ನು ಬಂಧಿಸಲಾಗುತ್ತೆ. 10 ಫೆಬ್ರವರಿ 2022 ಯಾವುದೇ ಧಾರ್ಮಿಕ ಸಂಕೇತದ ವಸ್ತುಗಳನ್ನು ಧರಿಸದಂತೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡುತ್ತೆ. 15 ಮಾರ್ಚ್ 2022 ಹಿಜಾಬ್ ನಿರ್ಬಂಧವನ್ನು ರಾಜ್ಯದ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಆ ಮೂಲಕ ಹಿಜಾಬ್ ಅನ್ನುವಂಥದ್ದು ಮುಸಲ್ಮಾನರ ಅನಿವಾರ್ಯ ಧಾರ್ಮಿಕ ಆಚರಣೆಯೇನೂ ಅಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ಅವತ್ತು ಪ್ರಕಟ ಆಗಿತ್ತು. ಈಗ ರಾಜ್ಯ ಸರ್ಕಾರ ಹಿಜಾಬ್ಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರಿಂದಾಗಿ ಮತ್ತೊಂದಿಷ್ಟು ಸಂಘರ್ಷವನ್ನು ನಾವು ಎದುರು ನೋಡಬಹುದೇ ಹೊರತು ಶಿಕ್ಷಣದ ಸುಧಾರಣೆಯಾಗಲಿ ಅಥವಾ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಪ್ರಯತ್ನವಾಗಿ ನಡೆದಂತೆ ಕಾಣ್ತಾ ಇಲ್ಲ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದಿಂದಾಗಿ ಪ್ರಧಾನಮಂತ್ರಿ ಮೋದಿಯವರು ಇಂಧನ ಬಳಕೆಯನ್ನು ಕಡಿತಗೊಳಿಸುವಂತೆ ದೇಶದ ಜನರಿಗೆ ಕರೆ ಕೊಟ್ಟಿದ್ದು. ತಮ್ಮ ಜೊತೆಗೆ ಬಿಜೆಪಿ ಸಿಎಂಗಳು, ಅಧಿಕಾರಿಗಳು ಕಾರು ಬಿಟ್ಟು ಸೈಕಲ್ ಏರಿದ್ದಾರೆ. ಬೆಂಗಾವಲ ವಾಹನವನ್ನು 50% ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ರಾಷ್ಟ್ರ ರಾಜಧಾನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಇದು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಜಾರಿಯಾಗಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯಕ್ಕಾಗಿ ವರ್ಕ್ ಫ್ರಮ್ ಹೋಮ್ಗೆ ಕರೆ ನೀಡ್ತಾ ಇದ್ದಂತೆಯೇ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ದಿಟ್ಟ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ವಾರಕ್ಕೆ 2 ದಿನ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಆದೇಶಿಸಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರ್ಕಾರಿ ಅಧಿಕಾರಿಗಳು ಮನೆಯಿಂದಲೇ ಕೆಲಸ ಮಾಡಿದರೆ ಸಾಮಾನ್ಯ ಜನರು ಯಾರ ಹತ್ರ ಹೋಗಿ ಅವ್ರ ಮನೆಗೆ ಹೋಗಿ ಕೇಳಬೇಕಾ ಅಥವಾ ಅವ್ರ ಕಚೇರಿಗೆ ಹೋಗಿ ಕೇಳಬೇಕಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಈಗ ಇವರು ಮಾಡ್ತಿರುವಂಥದ್ದು ಹೇಗಿದೆ ಅಂತಂದರೆ ವಾಹನಗಳ ಕನಿಷ್ಠ ಬಳಕೆಯನ್ನು ಮಾಡೋದಕ್ಕೆ ಬೇಕಾಗಿ 2 ದಿವಸ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಕೊಟ್ಟುಬಿಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರಲಿಲ್ಲ, ಆದರೆ ಈಗ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಾಳೆಯಿಂದಲೇ ಈ ಹೊಸ ನಿಯಮ ಜಾರಿಯಾಗುತ್ತೆ. ಈಗ ಸರ್ಕಾರಿ ಅಧಿಕಾರಿಗಳ ಮನೆ ಹುಡ್ಕೊಂಡು ಹೋಗಬೇಕಂತ ಅನಿವಾರ್ಯತೆನಾದರೂ ರಾಜ್ಯದ ಜನರಿಗೆ ಬರುತ್ತಾ ಅಲ್ಲಿ ಅಂತ ನೋಡಬೇಕು. ಇದು ಬಹಳ ಮಹತ್ವದ ವಿಚಾರ. ಹಾಗಾದರೆ ದೆಹಲಿ ಸರ್ಕಾರ ಏನು ಹೆಜ್ಜೆಗಳನ್ನು ಇಟ್ಟಿದೆ ಅನ್ನೋದು ನಾವು ಗಮನಿಸಬೇಕು. ದೆಹಲಿಯಲ್ಲಿ ನಾಳೆಯಿಂದಲೇ ವರ್ಕ್ ಫ್ರಮ್ ಹೋಮನ್ನು ಜಾರಿ ಮಾಡಿದ್ದಾರೆ. ಸರ್ಕಾರಿ ನೌಕರಿಗೆ ವಾರಕ್ಕೆ 2 ದಿನ ಮನೆಯಿಂದಲೇ ಕೆಲಸ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮೇರಾ ಭಾರತ್ ಮೇರಾ ಯೋಗದಾನ್ ಅನ್ನುವಂಥ ಹೆಸರಿನಲ್ಲಿ ಈ ಅಭಿಯಾನವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿ ಸೋಮವಾರ ಮೆಟ್ರೋ ಸೋಮವಾರ ಆಚರಣೆಗೆ ನಿರ್ದೇಶನವನ್ನು ನೀಡಲಾಗಿದೆ. ಸಚಿವರು, ಅಧಿಕಾರಿಗಳು, ಉದ್ಯೋಗಿಗಳಿಗೆ ಮೆಟ್ರೋ ಪ್ರಯಾಣವನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ಒಂದು ಫೈನ್ ನಿರ್ಧಾರ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಮೆಟ್ರೋದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದಾಗ ಕನಿಷ್ಠ ಅಲ್ಲಿಯ ಜನರ ಸಮಸ್ಯೆಗಳು ಅವರಿಗೆ ನೇರವಾಗಿ ಅರಿವಿಗೆ ಬರುತ್ತೆ. ಮುಂದಿನ 6 ತಿಂಗಳು ಯಾವುದೇ ಹೊಸ ವಾಹನ ಖರೀದಿಗೆ ಅವರು ಬ್ರೇಕ್ ಹಾಕಿದ್ದಾರೆ. ಸರ್ಕಾರಿ ನೌಕರಿಗೆ ಸಾರಿಗೆ ಭತ್ಯೆಯನ್ನು 10% ಹೆಚ್ಚಳಕ್ಕೆ ನಿರ್ಧಾರ ಆಗಿದೆ. 1 ವರ್ಷ ಸರ್ಕಾರಿ ನೌಕರರ ಅಧಿಕೃತ ವಿದೇಶಿ ಪ್ರಯಾಣಕ್ಕೆ ನಿಷೇಧವನ್ನು ಹೇರಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಬಳಕೆ ತಗ್ಗಿಸುವುದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ. ಕಚೇರಿಗಳಲ್ಲಿ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಮಾತ್ರ ಎಸಿಯ ಮಿತಿಯನ್ನು ನಿಗದಿಗೊಳಿಸಬೇಕು. 3 ತಿಂಗಳು ಸರ್ಕಾರದ ಯಾವುದೇ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸೋದಿಲ್ಲ. ವಾರದಲ್ಲಿ 1 ದಿನ ವಾಹನ ರಹಿತ ದಿನ ಆಚರಿಸೋದಕ್ಕೆ ಜನರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ವಾರಕ್ಕೆ 2 ದಿನ ರಜೆ ನೀಡೋದಕ್ಕೂ ಕೂಡ ಸಲಹೆಯನ್ನು ನೀಡಲಾಗಿದೆ. ಹೀಗೆ ರಾಜ್ಯದಲ್ಲಿ ಜಾರಿ ಮಾಡಿರುವಂತಹ ನಿಯಮಗಳ ಬಗ್ಗೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮಾತನಾಡಿದ್ದಾರೆ. सरकारी वाहन हमारे सभी के सरकारी वाहन हैं. हमने पहले ही मुख्यमंत्री, मंत्री जितने भी हमारे व्हीकल साथ में चल रहे थे उसमें कटौती की है. मिनिमम जरूरत जितनी है उतने व्हीकल हम लेकर के चलेंगे, ऐसा सबने किया है. और जहां पे पब्लिक ट्रांसपोर्ट यूज हो पाएगा उसको पब्लिक ट्रांसपोर्ट करेंगे. जहां तक अधिकारियों की बात है, अधिकारियों को पेट्रोल का जो लिमिट है
वो 200 लीटर और 250 लीटर की है, जिसे हमने 20% तक कम कर दिया है। 200 लीटर पेट्रोल की जिनकी लिमिट थी उनको 160 लीटर की होगी हर मंथ। हर मंडे को हम मेट्रो मंडे के रूप में काम करेंगे, जिसमें हम सभी मंत्री, हमारे सभी वरिष्ठ अधिकारी और कर्मचारी जहां संभव हो मेट्रो से ऑफिस जाएंगे और वापस आएंगे। ಹೀಗೆ ಒಂದಿಷ್ಟು ಹೊಸ ಕ್ರಮಗಳಿಗೆ ಮುಂದಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಮನವಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಮುಂದಡಿ ಇಟ್ಟಿದ್ದಾರೆ. ಸಿಎಂ ಫಡ್ನವೀಸ್ ಅವರು 16 ಕಾರುಗಳ ಬೆಂಗಾವಲು ಪಡೆಯನ್ನು ತ್ಯಜಿಸಿ ಸೈಕಲ್ ಏರಿ, ಬೈಕ್ ಏರಿ ಇವತ್ತು ವಿಧಾನಸೌಧಕ್ಕೆ ಆಗಮಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಸಚಿವ ನಿತೀಶ್ ರಾಣೆ ಸಂಪುಟ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನಡ್ಕೊಂಡೇ ಆಗಮಿಸಿದರು. ಈ ಮೂಲಕ ಅಲ್ಲಿಯ ಸಚಿವ ಸಂಪುಟ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಇನ್ನು ಇಂಧನ ಮಿತಿ ಜಾರಿ ಬಗ್ಗೆ ಕರ್ನಾಟಕ ಸರ್ಕಾರ ಸದ್ಯಕ್ಕೆ ತಟಸ್ಥ ನಿಲುವನ್ನು ತಳೆದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯನವರು ಮೋದಿ ಹೇಳಿರುವಂತಹ ಕ್ರಮಗಳು ಸರಿಯಾದದ್ದು ಅಲ್ಲ, ಬೇರೆ ಯಾವ ರಾಜ್ಯದಲ್ಲಿ ಏನು ಮಾಡ್ತಾರೆ ನೋಡೋಣ, ನಮ್ಮ ರಾಜ್ಯದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು. ಇನ್ನು ವಾಹನ ಬಳಕೆ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರ ಹೇಳಿಕೆಯ ಬಗ್ಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಕೋವಿಡ್ನಿಂದಾಗಿ ಸಾಕಷ್ಟು ಲಾಸ್ ಆಗಿತ್ತು. ನಂತರ ಪಹಲ್ಗಾಮ್ ಅಟ್ಯಾಕ್, ಪಾಕ್ ಯುದ್ಧದ ಭೀತಿ ಎಂದು ಅವಾಗಲೂ ಕೂಡ ಬಿಸ್ನೆಸ್ ಕಡಿಮೆ ಆಗಿತ್ತು. ಈಗ ಪ್ರಧಾನಮಂತ್ರಿಯವರು ಕರೆ ನೀಡಿರೋದ್ರಿಂದಾಗಿ ನಮಗೆ ಮತ್ತಷ್ಟು ಲಾಸ್ ಆಗುತ್ತೆ ಅನ್ನುವಂತಹ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇಂತಹ ಮಾತುಗಳನ್ನು ಹೇಳೋದು, ಇದರಿಂದ ಆಗ್ಬಿಟ್ಟು ಏನಾಗುತ್ತೆ, ಪ್ರಧಾನಮಂತ್ರಿಗಳೇ ಹೇಳಿದ ಕೂಡಲೇ ಕಂಪನಿಯವರು, ಕೆಲವೊಂದು ಕಂಪನಿ ಇವಾಗ ಒಬ್ರು ಹೇಳಿದ್ದಾರೆ ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಹೋಗ್ಬಿಡ್ತೀವಿ ಅಂತ. ಕಾರ್ಪೊರೇಟ್ ಕಂಪನಿಗಳಿಗೆ ಇದರಿಂದ ಲಾಭನೂ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒತ್ತು ಕೊಡಬಾರ್ದು. ಅದೇ ತರನೇ ಯಾವ ತರ ಈ ಹಿಂದೆ ನಡೆದಂತ ಕೆಲವು ನಾನು ಹೇಳಿದಂತ ಇಶ್ಯೂಗಳಿಗೆ ಯಾವ ತರ ಕ್ಲಿಯರೆನ್ಸ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಮಾತುಕತೆಗಳ ಮೂಲಕ, ಇದನ್ನು ಕೂಡ ಅದೇ ತರ ಕ್ಲಿಯರ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡಿದ್ದೀನಿ. ಎಲ್ಲರೂ ಟ್ರಾವೆಲ್ ಉದ್ಯಮಿಗಳು ಒಬ್ಬೊಬ್ರು ತುಂಬಾ ಸಾಕಷ್ಟು ಸಂಕಷ್ಟನ ಎದುರಿಸ್ತಾ ಇದ್ದಾರೆ. ಒಂದೊಂದು ಸಲ EMI ಕಟ್ಟೋದ್ಮೇಲೆ ನಮ್ಮ ಪ್ರಾಣ ಹೋಗ್ತಾ ಇದೆ. ನಿಜ ಹೇಳಬೇಕಂದ್ರೆ ಸಡನ್ ಆಗಿ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಆದೇಶ ಮಾಡಿಬಿಟ್ರೆ ನಾವು ನಿಜ ಹೇಳಬೇಕಂದ್ರೆ ಮಿನಿಮಮ್ 30 to 1 ಕೋಟಿ ತನಕ ನಾವು ತಿಂಗಳಿಗೆ EMI ಕಟ್ತಾ ಇದ್ದೀವಿ. ಅದು ಬಿಟ್ಟು ನಮ್ಮ ಸ್ಟಾಫ್ ಸ್ಯಾಲ್ರೀಸು ವರ್ಕ್ ಫ್ರಮ್ ಹೋಮ್ ಇದೆ ಅಂತ ನಾವು ಯಾವುದೋ ಒಂದು ಸ್ಟಾಫ್ಗೆ ನಾವು ಸಂಬಳ ಕಮ್ಮಿ ಮಾಡೋಕ್ಕಾಗಲ್ಲ. ಇನ್ನು ಪ್ರತಿಯೊಬ್ಬ ಭಾರತೀಯರ ಮನದ ಮೂಲೆಯಲ್ಲಿ ಚಿನ್ನದ ವ್ಯಾಮೋಹ ಅನ್ನುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಮಧ್ಯಪ್ರಾಚ್ಯದ ಯುದ್ಧ ಚಿನ್ನದ ಮೇಲಿನ ಆಸೆಗೆ ಬೆಂಕಿ ಇಟ್ಟಿದೆ. ವಿದೇಶಿ ವಿನಿಮಯ ಉಳಿಸೋದಕ್ಕೆ 1 ವರ್ಷ ಚಿನ್ನ ಖರೀದಿ ಮಾಡದಂತೆ ಪ್ರಧಾನಮಂತ್ರಿ ಮೋದಿಯವರು ಜನರಲ್ಲಿ ಮನವಿಯನ್ನೇನೋ ಮಾಡಿದರು. ಇದರ ಮಧ್ಯೆ ಚಿನ್ನ ಬೆಳ್ಳಿ ಜನಸಾಮಾನ್ಯರ ಪಾಲಿಗೆ ಗಗನ ಕುಸುಮವಾಗೋಗ್ಬಿಟ್ಟಿದೆ. ಯಾಕಂದರೆ ಚಿನ್ನ ಬೆಳ್ಳಿ 1 ವರ್ಷ ಖರೀದಿ ಮಾಡಬೇಡಿ ಅಂತ ಪ್ರಧಾನಮಂತ್ರಿಯವರು ಕರೆ ನೀಡಿದ ಬೆನ್ನಲ್ಲೇ ಶೇಕಡ 6 ಇದ್ದಂತಹ ಆಮದು ಸುಂಕವನ್ನು ಶೇಕಡ 15ಕ್ಕೆ ಏರಿಕೆ ಮಾಡಲಾಗಿದೆ. ಇದರಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 14,880 ರೂಪಾಯಿ ಆಗಿದೆ. 1 kg ಬೆಳ್ಳಿಯ ಬೆಲೆ 3 ಲಕ್ಷಕ್ಕೆ ಏರಿಕೆಯಾಗಿದೆ. ಚಿನ್ನ ಬೆಳ್ಳಿ ಬೆಲೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದ್ದು, ಗ್ರಾಹಕರ ಜೊತೆಗೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಬಿಸ್ನೆಸ್ ಆಲ್ರೆಡಿ 1 ವರ್ಷದಿಂದ ಕಮ್ಮಿನೇ ಇದೆ. ಸುಮಾರು ವರ್ಷದಿಂದ ಯಾವಾಗ ಯುದ್ಧ ಇಲ್ಲಿ ಉಕ್ರೇನ್ ಯುದ್ಧ ಶುರುವಾದಾಗಿಂದನೂ ರೇಟು ಅಪ್ ಡೌನ್ ಇದೆ. ಆಮೇಲೆ ಆಲ್ವೇಸ್ ಆನ್ ದ ಇನ್ಕ್ರೀಸ್. ಪ್ರತಿದಿನವೂ ಐತಿಹಾಸಿಕ ಬೆಲೆ ಅಂದರೆ ಇವತ್ತೊಂದು ಐತಿಹಾಸಿಕ ಬೆಲೆ ಅಂದರೆ ನಾಳೆ ಬರೋ ಬೆಲೆ ಅದು ಐತಿಹಾಸಿಕನೇ. ಒಂದೊಂದು ಆಲ್ ಟೈಮ್ ಹೈ ಅಂತ ಹೋಗ್ತಾ ಇತ್ತು ಮಾರ್ಕೆಟು. ಆಮೇಲೆ ಇವಾಗ ಪ್ರಧಾನಮಂತ್ರಿಯವರು ಹೇಳಿರೋದು, ಅವರೊಂದು ಎಮೋಷ್ನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ ಒಂದು ಕಠಿಣ ಆದೇಶ ಮಾಡಿ ಸಾಲಿಡ್ ಗೋಲ್ಡ್ ಇದನ್ನು ಮಾರಾಟ ಮಾಡೋದು ಬೇಡ. 1 ವರ್ಷಕ್ಕೆ ನೀವು ಹೇಳಿದ್ದೀರಿ, ಆಭರಣ ಚಿನ್ನ ಮಾಡ್ಕೊಂಡು ಹೋಗ್ಲಿ, ಅದು ಅನಿವಾರ್ಯತೆ, ನಮ್ಮ ಸಂಪ್ರದಾಯ ಮತ್ತು ನಾವು ಭಾರತೀಯರು ನಾವು ಅದೆಲ್ಲ ಕೇಳುವುದನ್ನು ಪಾಲನೆ ಮಾಡ್ತೀವಿ. ಹಿಂದೂ ಸಂಸ್ಕಾರ ಸಂಸ್ಕೃತಿ ಅಂತ ಇರ್ತದೆ, ಅದನ್ನು ಮಾಡ್ಕೊಂಡು ಹೋಗ್ಲಿ, ಇಲ್ಲ ಅಂತಲ್ಲ. ಬಟ್ ಇದಕ್ಕೆ ಕೂಡ ನೀವು ಕಡಿವಾಳ ಹಾಕಬೇಕು. ಹೀಗೆ
ಚಿನ್ನದ ವ್ಯಾಪಾರಿಗಳು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ, ತಮ್ಮದೇ ಆದಂತಹ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಆದರೆ ಈಗಾಗಲೇ ಚಿನ್ನದ ಬೆಲೆ ಯಾವ ಸ್ವರೂಪದಲ್ಲಿ ಏರಿಕೆ ಆಗ್ತಾ ಇದೆ ಅನ್ನೋಂಥ ನಾವು ಗಮನಿಸ್ತಾ ಹೋದರೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಪಟ್ಟಿಯನ್ನು ನೋಡಿದಾಗಲೇ ಆಘಾತಕಾರಿ ಅನ್ನಿಸ್ತಾ ಇದೆ. ಒಬ್ಬರು ಹೇಳಿದರು, ಒಂದು ಮಾತನ್ನು ಹೇಳಿದರು, ಪ್ರತಿ ದಿವಸವೂ ಕೂಡ ಒಂದು ಹೊಸ ರೆಕಾರ್ಡ್ ಆಗುವಂತಹ ಸ್ಥಿತಿಗೆ ಇನ್ನು ಮುಂದಕ್ಕೆ ನಾವು ತಲುಪ್ತಾ ಹೋಗ್ತೀವಿ ಅಂತೇಳಿ ಚಿನ್ನದ ವ್ಯಾಪಾರಿ ಹೇಳಿದ್ದಾರೆ. ಮೇ 14, 2026ಕ್ಕೆ 16,201 ರೂಪಾಯಿ ಇದ್ದಿದ್ದು 24 ಕ್ಯಾರೆಟ್ ಗೋಲ್ಡ್ಗೆ, 22 ಕ್ಯಾರೆಟ್ ಗೋಲ್ಡ್ಗೆ 14,880 ರೂಪಾಯಿ ಇತ್ತು. ಅದು 80 ರೂಪಾಯಿಗೆ ತಲುಪಿದೆ ಮೇ 14ಕ್ಕೆ, ಅಂದರೆ ಇವತ್ತಿಗೆ. ಇದು ಮೇ 8ನೇ ತಾರೀಕಿನೊಂದಿಗೆ ನಾವು ನೋಡಿದಾಗ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನಮಗೆ ಗೋಚರ ಆಗುತ್ತೆ. ಮೇ 8ನೇ ತಾರೀಕಿಗೆ 15,268 ರೂಪಾಯಿ ಇದ್ದಂಥದ್ದು 24 ಕ್ಯಾರೆಟ್ ಗೋಲ್ಡ್ಗೆ, ಹಾಗೆಯೇ 22 ಕ್ಯಾರೆಟ್ ಗೋಲ್ಡ್ಗೆ 13,995 ರೂಪಾಯಿ ಇತ್ತು. ಇಲ್ಲಿಂದ 13,995 ಇದ್ದಂಥದ್ದು ಈಗ 14,880ಕ್ಕೆ ತಲುಪಿದೆ. ಆದರೆ ಇದು ಪ್ರತಿನಿತ್ಯವೂ ಕೂಡ ಹೊಸ ದಾಖಲೆಗಳನ್ನು ಬರಿತಾ ಇರೋದ್ರಿಂದಾಗಿ ಇದು ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತಹ ಆತಂಕ ಸಹಜವಾಗಿಯೇ ಇರುವಂಥದ್ದು. ಇನ್ನು 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಇದೀಗ ಬರೋಬ್ಬರಿ 10 ದಿನ ಆಯಿತು. ಗೆದ್ದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮುಖ್ಯಮಂತ್ರಿಗಳ ಆಯ್ಕೆ, ಪ್ರಮಾಣ ವಚನ ಮುಗಿದು ಮೊದಲ ಕ್ಯಾಬಿನೆಟ್ ಸಭೆಗಳನ್ನು ನಡೆಸಿ ಬಹುಮತ ಸಾಬೀತು ಮಾಡಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಕೇರಳದಲ್ಲಿ ಗೆದ್ದಿರೋ ಒಂದು ರಾಜ್ಯದಲ್ಲಿ CM ಆಯ್ಕೆನೇ ಕಬ್ಬಿಣದ ಕಡಲೆ ಆಗೋಗಿತ್ತು. ಈಗ ಅಳೆದು ತೂಗಿ ಕಡೆಗೆ ಅವರು ಹೋಗಿದ್ದು ಅಲ್ಲಿಯ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂತಹ VD ಸತೀಶನ್ಗೆ. ಅವ್ರನ್ನ CM ಮಾಡೋದಕ್ಕೆ ಈಗ ನಿರ್ಧರಿಸಿದೆ. ದೇವರನಾಡು ಕೇರಳಕ್ಕೆ ಬರೋಬ್ಬರಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಒಂದು ಅಧಿಕಾರದ ಸಿಹಿ ಸಿಕ್ಕಿರುವಂಥದ್ದು. ಮತ್ತು ಕಳೆದ 10 ದಿನಗಳಿಂದ ಹಲವು ಸುತ್ತಿನ ಲೆಕ್ಕಾಚಾರ, ಸಾಧಕ ಬಾಧಕಗಳು, ಬಹಳಷ್ಟು ಸಮಾಲೋಚನೆಗಳು, ಇದರ ನಡುವೆ ಬಹಳಷ್ಟು ಕ್ಯಾಂಪೇನ್ಗಳು, ಪಕ್ಷದ ಒಳಗಡೆ ನಡೆದಿರುವಂತಹ ಕ್ಯಾಂಪೇನ್ಗಳು, ಇದೆಲ್ಲ ಆದಮೇಲೆ ಈಗ VD ಸತೀಶನ್ ಅವರನ್ನು CM ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. CM ಸ್ಥಾನದ ಆಕಾಂಕ್ಷಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಂಥವರು KC ವೇಣುಗೋಪಾಲ್. ಅವರ ಪರವಾಗಿ ಸರಿಸುಮಾರು 40ಕ್ಕೂ ಹೆಚ್ಚು ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತ ಹಾಕಿದರು ಅನ್ನುವಂತಹ ಅಭಿಪ್ರಾಯವೂ ಕೂಡ ಇತ್ತು. ಸೋಮವಾರ ಸತೀಶನ್ ಅವರು CM ಆಗಿ ಈಗ ಕಡೆಗೆ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ ಹೈಕಮಾಂಡ್ನ ನಿರ್ಧಾರದ ಪ್ರಕಾರವಾಗಿ. ಸತೀಶನ್ಗೆ ಇಲ್ಲಿ CM ಪಟ್ಟ ಸಿಕ್ಕಿದ್ದು ಹೇಗೆ ಅನ್ನೋದನ್ನು ಗಮನಿಸಬೇಕು ಮತ್ತು ಯಾಕೆ KCVಗೆ ಪಟ್ಟ ತಪ್ಪಿತು ಅನ್ನೋದನ್ನು ಕೂಡ ನೋಡಬೇಕು. ಕೇರಳಂ ಕಾಂಗ್ರೆಸ್ನ ನಾಯಕರಾಗಿರುವಂಥವರು ಸತೀಶನ್, ಅಲ್ಲಿಯೇ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಸತೀಶನ್ ಪರವಾಗಿ ಮುಸ್ಲಿಂ ಲೀಗ್ ಕೂಡ ಬ್ಯಾಟಿಂಗ್ ಮಾಡಿದ್ದು KCVಗೆ ಸ್ವಲ್ಪ ಮಟ್ಟಿಗೆ ಅಡ್ಡ ಬಂತು. ಯಾಕಂದರೆ UDF ನೇತೃತ್ವ ಅಲ್ಲಿ ಬಹಳ ಮುಖ್ಯ. UDF ಗೆಲುವಿನಲ್ಲಿ ಸತೀಶನ್ ಅವರದ ಪಾತ್ರ ಬಹಳ ಪ್ರಮುಖವಾಗಿತ್ತು. KCV ಅವರ ನೇಮಕ ಮಾಡಿದರೆ ಬಣ ರಾಜಕೀಯದ ಭಯ ಜಾಸ್ತಿ ಆಗ್ತಾ ಹೋಯಿತು. ಸತೀಶನ್ ಅವರ ಪರವಾಗಿ ಶಾಸಕರ ಒಲವು ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು, ವಿಶೇಷವಾಗಿ ಮತದಾರರ ಒಲವು ಇತ್ತು ಅವರ ಪರವಾಗಿ. ಆದರೆ ಕಾರ್ಯಕರ್ತರ ಜೊತೆಗೆ KCV ಅವರಿಗೆ ಅಷ್ಟು ಒಲವು ಅಥವಾ ಒಡನಾಟ ಇರಲಿಲ್ಲ ಅನ್ನುವಂಥ ಅವ್ರಿಗೆ ನೆಗೆಟಿವ್ ಕೂಡ ಆಯಿತು. ಇನ್ನು ಸ್ಥಳೀಯ ಯುವಕರನ್ನು ಸೆಳೆಯುವಂತಹ ಚರಿಷ್ಮಾ ಕೂಡ VD ಸತೀಶನ್ ಅವ್ರಿಗೆ ಇತ್ತು. ಮತ್ತು ಸತೀಶನ್ ಅವರೊಬ್ಬರು ಮಾತ್ರನೇ ಅಲ್ಲಿಯ ಮಾಸ್ ಲೀಡರ್ ಆಗಿ ಇದ್ದರು. ಹೇಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವಿಚಾರ ಇತ್ತು, ಅದೇ ಸ್ವರೂಪದಲ್ಲಿ ಸತೀಶನ್ ಅವರ ವಿಚಾರವೂ ಕೂಡ ಇತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ. CM ಆಗಿ ಆಯ್ಕೆಯಾಗಿರುವಂತಹ ಸತೀಶನ್ ಅವರಿಗೆ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸವಾಲಿದೆ. ಇತ್ತ KC ವೇಣುಗೋಪಾಲ್ ಕೂಡ ನಾಯಕರ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಸಂಭ್ರಮ ಕೂಡ ಕೇರಳದಲ್ಲಿ ಜೋರಾಗಿತ್ತು. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಸೇರಿದಂತೆ 5 ರಾಜ್ಯಗಳ ವಿಧಾನಸಭೆ ಚುನಾವಣೆ ಮುಗಿದು ವಿವಿಧ ಪಕ್ಷಗಳು ಅಧಿಕಾರಕ್ಕೆ ಏರಿದ್ದು ಆಯಿತು. ಈ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಸದ್ದು ಮಾಡಿದ್ದು, ಪ್ರಚಾರಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು ಮತಪಟ್ಟಿಯ ವಿಶೇಷ ಪರಿಷ್ಕರಣೆ. ಈಗ 3ನೇ ಹಂತದ SIRನಲ್ಲಿ ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಬೇಕಾದ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ದೇಶದಲ್ಲಿ 3ನೇ ಹಂತದ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಹೊರಡಿಸಿದೆ. ಜೂನ್ 30ರಿಂದ ಕರ್ನಾಟಕ ಸೇರಿದಂತೆ 16 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ, ದಿಯು ದಮನ್, ಚಂಡೀಗಢದಲ್ಲಿ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ ವಿರೋಧದ ನಡುವೆಯೇ ಮುಂದಿನ ಎಲೆಕ್ಷನ್ಗಳಿಗೆ ಆಯೋಗ ಭರ್ಜರಿ ತಯಾರಿಯನ್ನು ನಡೆಸಿದೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
ದೇಶಾದ್ಯಂತ ಮೂರನೇ ಹಂತದ SIR 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏಕಕಾಲಕ್ಕೆ ನಡೆಯುತ್ತೆ. 3,94,000 BLOಗಳನ್ನು ಬೂತ್ ಲೆವೆಲ್ ಆಫೀಸರ್ಗಳನ್ನು ಇದಕ್ಕಾಗಿ ನೇಮಿಸಲಾಗಿದೆ. 3,42,000 ಬೂತ್ ಲೆವೆಲ್ ಏಜೆಂಟ್ಗಳನ್ನು ಇದಕ್ಕಾಗಿ ನೇಮಕ ಮಾಡಲಾಗಿದೆ. 36,73,00,000 ಮತದಾರರ ಪರಿಶೀಲನೆ ಇದರಲ್ಲಿ ನಡೆಯುತ್ತೆ. 2011ರ ಜನಗಣತಿಯನ್ನು ಆಧರಿಸಿ ಮನೆಗಳನ್ನು ಲೆಕ್ಕ ಹಾಕಲಾಗುತ್ತೆ. ಅಧಿಕಾರಿಗಳು ಪಕ್ಷಗಳ ಏಜೆಂಟ್ಗಳಿಂದ ಸರ್ವೆಯನ್ನು ನಡೆಸಲಾಗುತ್ತೆ. ಪ್ರತಿ ಬೂತ್ಗೂ ಕೂಡ ಪಕ್ಷಗಳಿಂದ ಏಜೆಂಟ್ಗಳನ್ನು ನೇಮಕ ಮಾಡಿಕೊಂಡು ಅಕ್ರಮವಾಗಿ ನೆಲೆಸಿದಂಥವ್ರು ಯಾರು, ಸತ್ತವರ ಹೆಸರುಗಳು ಯಾವುದು ಅನ್ನೋದನ್ನು ನೋಡಿಕೊಂಡು ಡಿಲೀಟ್ ಮಾಡಲಾಗುತ್ತೆ. 2 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ವ್ಯಕ್ತಿಯ ಹೆಸರಿದ್ದರೆ ಮತಪಟ್ಟಿಯಲ್ಲಿದ್ದರೆ ಅಂಥವ್ರ ಹೆಸರುಗಳನ್ನು ಕೂಡ ಡಿಲೀಟ್ ಮಾಡಿಸಲಾಗುತ್ತೆ. ಹೀಗೆ ಕರ್ನಾಟಕದಲ್ಲಿ ನಡೆಯುವಂತಹ SIR ಪ್ರಕ್ರಿಯೆ ಜೂನ್ 30ರಿಂದ ಶುರುವಾಗುತ್ತೆ. 59,050 BLOಗಳ ನೇಮಕ ಮಾಡಲಾಗಿದೆ. 25,284 BLAಗಳನ್ನು ಕೂಡ ಇದಕ್ಕೆ ನೇಮಿಸಲಾಗಿದೆ. ಹಾಗೆಯೇ 5,55,74,064 ಮತದಾರರ ಪರಿಶೀಲನೆ ಇದರಲ್ಲಿ ನಡೆಯುತ್ತೆ. ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆ ಭೇಟಿ, ಜುಲೈ 29ರಿಂದ ಬೂತ್ಗಳ ವಿಂಗಡಣೆ ಕಾರ್ಯವೂ ಕೂಡ ನಡೆಸಲಾಗುತ್ತೆ. ಹಾಗೆಯೇ ಆಗಸ್ಟ್ 5ರಂದು ಮತದಾರರ ಕರಡು ಪ್ರತಿ ಸಿದ್ಧಗೊಳ್ಳುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆಗೆ ಅವಕಾಶ ಇರುತ್ತೆ. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಇದು GB ಎಲೆಕ್ಷನ್ಗೆ ಅನ್ವಯ ಆಗುತ್ತಾ ಇಲ್ವಾ ಅನ್ನೋಂಥದ್ದನ್ನು ನೋಡಬೇಕು. ಯಾಕಂದರೆ ಜೂನ್ 30ರೊಳಗಡೆ ಪ್ರಕ್ರಿಯೆ ನಡೆಯುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಅದರ ಹೊರತಾಗಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಿಗೆ SIR ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದೇ ಇದೆ.